ಹಾಯ್ ಹೆಲೋ ಹ್ಯಾಪಿ ಮಾರ್ನಿಂಗ್ ಟು ಆಲ್ ದ ವ್ಯೂವರ್ಸ್ ಆಫ್ ಅಂತರ್ಮುಖಿ ವ್ಲಾಗ್ಸ್. ಇವತ್ತು ನಾನು ನಿಮಗೋಸ್ಕರ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನ ತಂದಿದ್ದೀನಿ. ಅದು ಏನಂದರೆ ಅಗ್ರಿಕಲ್ಚರಲ್ ವಿಷಯ. ಸೊ ವೀಕ್ಷಕರೇ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪೂರ್ತಿ ಎಂಡ್ವರೆಗೂ ನೋಡಿ. ನಿಮಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಜೊತೆಗೆ ರಿಕ್ವೈರ್ಡ್ ಇನ್ಫಾರ್ಮೇಷನ್ ಕೂಡ ಇದೆ ಇದರಲ್ಲಿ. ಸೊ ನಮ್ಮ ಗಿಡಕ್ಕೆ ನಾವು ಏನೇನು ಆರೈಕೆ ಮಾಡ್ತೀವಿ ಅಂತ ವಿಡಿಯೋ ಎಂಡಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟಾಗಿ ನೋಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಜಸ್ಟ್ ವೆಲ್ಕಮ್ ಬ್ಯಾಕ್ ಟು ಅಂತರ್ಮುಖಿ ವ್ಲಾಗ್ಸ್ ವೀಕ್ಷಕರೇ. ಏನಪ್ಪ ಅದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್ ವೀಕ್ಷಕರೇ, ಹೌದು. ಒಂದು ಗಿಡ ಬೆಳೆಯೋಕ್ಕೆ ನಾವು ನೀರು ಹಾಕಿದ್ರೆ ಸಾಕು ಅಂತ ಅಂದ್ಕೊಂಡಿರ್ತೀವಿ. ಅದಕ್ಕಿಂತ ಇಂಪಾರ್ಟೆಂಟ್ ವಿಷಯಗಳು ಇನ್ನೂ ತುಂಬ ಇರುತ್ತವೆ ವೀಕ್ಷಕರೇ. ಸೊ ಅದನ್ನು ನಾನು ಇಲ್ಲಿ ನಿಮಗೆ ಹೇಳಕ್ಕೆ ಹೊರಟಿದ್ದೀನಿ. ನನ್ನ ನಾಲೆಡ್ಜ್ಗೆ ಎಷ್ಟು ತಿಳಿದಿದೆಯೋ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ವೆಲ್ಕಮ್ ಬ್ಯಾಕ್ ಟು ಅಂತರ್ಮುಖಿ ವ್ಲಾಗ್ಸ್ ವೀಕ್ಷಕರೇ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನು ರಿಕ್ವೈರ್ಡ್ ಇನ್ಫಾರ್ಮೇಷನ್ ಕೊಡ್ತೀನಿ. ನೀರಿನ ಜೊತೆ ಗೊಬ್ಬರ ಅಂದರೆ ಮೆನ್ಯೂರ್ ಕೂಡ ನಾವು ಹಾಕ್ತೀವಿ. ಅದಕ್ಕಿಂತ ಇಂಪಾರ್ಟೆಂಟ್ ಇನ್ನೂ ಒಂದಿದೆ ವೀಕ್ಷಕರೇ, ಸೂರ್ಯನ ಕಿರಣಗಳು. ಎಸ್, ಸನ್ ರೈಸ್ ಕೂಡ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ನೋಡಿ. ಬೆಳಗ್ಗೆ ಈಗ ಸುಮಾರು ಒಂದು 8 ಗಂಟೆ ಆಗಿರ್ಬೋದು. ಸೂರ್ಯನ ಕಿರಣ ಅಷ್ಟು ಇಂಪಾರ್ಟೆಂಟು ಗಿಡಕ್ಕೆ. ಅದು ಬೆಳಗಿನ ಕಿರಣಗಳನ್ನ ತಗೊಂಡು ಅದ್ರ ಫುಡ್ನ ಅದು ಪ್ರಿಪೇರ್ ಮಾಡುತ್ತೆ. ಸೊ ಅದ್ರ ಕೆಲಸನ ಅದು ಶುರು ಮಾಡುತ್ತೆ. ಈಗ ಸುಮಾರು ನೋಡಿ 8 ಗಂಟೆ ಆಗಿದೆ. ಸನ್ರೈಸ್ ಕೂಡ ಬೀಳ್ತಾ ಇದೆ ಗಿಡಗಳ ಮೇಲೆ. ಅದು ಅಷ್ಟೇ ಎಷ್ಟು ಖುಷಿಯಾಗಿ ಎದ್ದು ನಿಂತಂಗಿದೆ ಗಿಡಗಳು ನೋಡಿ ವೀಕ್ಷಕರೇ. ಸೊ ಅದನ್ನು ನಾನು ನಿಮ್ಗೆ ಹೇಳಕ್ಕೆ ಹೊರಡ್ತಾ ಇದ್ದೀನಿ. ಸ್ಪ್ರಿಂಕ್ಲರ್ಸ್ ಕೂಡ ಆನ್ ಮಾಡಿದ್ದೀವಿ. ಈಗ 8 ಗಂಟೆ ಸುಮಾರು. ಸನ್ ರೇಸ್ ಕೂಡ ಬೀಳ್ತಾ ಇದೆ. ಸೂರ್ಯನ ಕಿರಣಗಳನ್ನ ಅದು ಅಬ್ಸರ್ವ್ ಮಾಡ್ಕೋತಾ ಇದೆ. ಸೊ ನೀವು ಅಬ್ಸರ್ವ್ ಮಾಡಿ ವೀಕ್ಷಕರೇ, ಎಲ್ಲಿ ಸೂರ್ಯನ ಕಿರಣ ಜಾಸ್ತಿ ಬೀಳಲ್ವೋ ಅಲ್ಲಿ ಗಿಡಗಳು ಕಡಿಮೆ ಬೆಳೆಯುತ್ತೆ ಅಂತಲೇ ಹೇಳ್ಬೋದು. ಕೆಲವು ಗಿಡಕ್ಕೆ ತುಂಬ ಸೂರ್ಯನ ಕಿರಣ ಅವಶ್ಯಕತೆ ಇರುತ್ತೆ ನೋಡಿ ವೀಕ್ಷಕರೇ. ಇಲ್ಲಿ ಈಗ ಒಂದು ಸುಮಾರು 8 ಗಂಟೆ ಅದು ಗಿಡಗಳು ಎಷ್ಟು ಖುಷಿಯಾಗಿ ನೀರು ಮತ್ತು ಸೂರ್ಯನ ಕಿರಣನ ತಗೋತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಈವನ್ ಹ್ಯೂಮನ್ ಬೀಯಿಂಗ್ಸ್ಗೂ ಡಾಕ್ಟರ್ಗಳು ಕೂಡ ರೆಕಮೆಂಡ್ ಮಾಡ್ತಾರೆ, ಮಾರ್ನಿಂಗ್ ವಾಕ್ ಹೋಗಿ, ಬೆಳಗ್ಗೆ ವಾಕ್ ಹೋಗಿ ಅಂತ. ಯಾಕೆ ಹೇಳಿ? ಬೆಳಗಿನ ಸೂರ್ಯನ ಕಿರಣಗಳು ಅಷ್ಟು ಪ್ರಭಾವಶಾಲಿಗಳಾಗಿರುತ್ತವೆ. ಎಷ್ಟು ಮನುಷ್ಯನಿಗೆ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂದರೆ ಗಿಡಗಳಿಗೂ ಅಷ್ಟೇ ವೀಕ್ಷಕರೇ. ಅದು ತುಂಬ ಇಂಪಾರ್ಟೆಂಟು. ಅದು ಬೆಳಗಿನ ಕಿರಣಗಳಲ್ಲಿ ಅಷ್ಟು ಸತ್ವ ಇರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ಹೇಳೋದು ವೀಕ್ಷಕರೇ, ಮಾರ್ನಿಂಗ್ ವೈಬ್ಸ್ ಇಸ್ ಎ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ತಾರೆ ನೋಡಿ. ಬೆಳಗ್ಗೆ ಹೊತ್ತು ನಾವು ಎಷ್ಟು ಖುಷಿಯಾಗಿರ್ತೀವೋ ಅಷ್ಟೇ ನಮ್ಮ ದಿನ ಕೂಡ ಖುಷಿಯಾಗಿರುತ್ತೆ ಅಂತ. ಸೊ ಅದು ಯಾವುದರಿಂದ? ಸೂರ್ಯ ಎದ್ದು ಮೇಲೆ ಬಂದಾಗ, ಅವನ ಪ್ರಭಾವ ಬೀರಿದಾಗ ವೀಕ್ಷಕರೇ. ಇನ್ನು ಇದಾದಮೇಲೆ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ, ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡೋರಿದ್ದೀನಿ ಅಂತ, ಗಿಡಗಳನ್ನ ಹೇಗೆ ಆರೈಕೆ ಮಾಡ್ತೀವಿ ಅಂತ. ಸೊ ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ಬೀನ್ಸ್ ಗಿಡ ಆಲ್ರೆಡಿ ಇಷ್ಟು ಎತ್ತರ ಬೆಳೆದ್ಬಿಟ್ಟಿದೆ. ನಾನು ನಿಮಗೆ ಹಾಕಿದ ವ್ಲಾಗಿಗೂ ಈ ವ್ಲಾಗಿಗೂ ನೀವೇ ಅಬ್ಸರ್ವ್ ಮಾಡ್ಬೋದು. ಆವಾಗ ಪುಟ್ಟ ಸಸಿಗಳಿಗಿದ್ವು, ಇವಾಗ ಎಷ್ಟು ದೊಡ್ಡದಾಗಿ ಬೆಳೆದಿದೆ ನೋಡಿ ವೀಕ್ಷಕರೇ. ಆ ಗಿಡಗಳನ್ನ ನಾವು ತಿರ್ಗಾ ಪಾತಿ ಮಾಡಿ ಅದಕ್ಕೆ ಸ್ವಲ್ಪ ಆರೈಕೆ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ನಮ್ಮ ಸ್ಟಾಫೇ ಮಾಡೋದು ಅದನ್ನೆಲ್ಲ ಕೂಡ. ಅವರು ನೀಟಾಗಿ ಅದನ್ನು ಫಸ್ಟು ಪಾತಿ ಮಾಡ್ಕೋತಾ ಇದ್ದಾರೆ.
ಇಲ್ಲಿ ಪಾತಿ ಮಾಡ್ಕೊಂಡ್ಮೇಲೆ ನಮ್ಮ ಸ್ಟಾಫ್ ಏನು ಮಾಡಿದರೆ, ನಾವು DAP ಅಂತ ಒಂದು ಫರ್ಟಿಲೈಸರ್ನ ಯೂಸ್ ಮಾಡ್ತಾ ಇದ್ದೀವಿ ವೀಕ್ಷಕರೇ. ನಿಮಗೆ ಬೇಕಾದರೆ ಇನ್ಫಾರ್ಮೇಷನ್ಗೆ ಅಂತ ನಾನು ಅದರದ್ದು ಫೋಟೋ ವಿಡಿಯೋ ಕ್ಲಿಪ್ಪಿಂಗ್ ಕೂಡ ಅಟ್ಯಾಚ್ ಮಾಡಿದ್ದೀನಿ. DAP ಅಂದರೆ ಏನು, ಡೈ ಅಮೋನಿಯಾ ಫಾಸ್ಫೇಟ್ ಅಂತ. ಇದೊಂದು ಫರ್ಟಿಲೈಸರು ವೀಕ್ಷಕರೇ. ಇದರಲ್ಲಿ ನೈಟ್ರೋಜನ್ ಮತ್ತು ಫಾಸ್ಫರಸ್ ಎರಡೂ ಆಗಿರುತ್ತೆ. ಇದು ಏನಕ್ಕೆ ಅಂದರೆ ಇದು ಒಂದು ಗಿಡ ಬೆಳೆಯೋಕ್ಕೆ ತುಂಬ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ ಅಂತಲೇ ಹೇಳ್ಬೋದು. ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಎ ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್. ಅದು 18% ನೈಟ್ರೋಜನ್ ಇರುತ್ತೆ, 46% ಫಾಸ್ಫರಸ್ ಇರುತ್ತೆ. ಅದನ್ನು ಈ ಥರ ಪಾತಿ ಮಾಡಿ ಫಿಲಪ್ ಮಾಡ್ಕೋತಾ ಇದೆ, ಮಣ್ಣಿನ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀವಿ. ಅದೇನಕ್ಕೆ ಅಂದರೆ ಇಟ್ ಗಿವ್ಸ್ ಅ ಲಾಟ್ ಆಫ್ ಎನರ್ಜಿ. ಪ್ಲ್ಯಾಂಟ್ಸ್ಗೆ ಅದೊಂದು ಎನರ್ಜಿ ಕೂಡ ಆಗಿರುತ್ತೆ. ಆಮೇಲೆ ಪ್ಲ್ಯಾಂಟ್ಸು ಗಿಡಗಳು ಬೇಗ ಬೆಳೆಯುತ್ತೆ, ಗಿಡಗಳನ್ನ ಎಲೆಗಳು ಕೂಡ ಬೇಗ ಬೆಳೆಯುತ್ತೆ. ಅದೊಂದು ಮತ್ತು ಇಮ್ಯುನಿಟಿ ಬೂಸ್ಟರ್ ಅಂತ ಕೂಡ ಕನ್ಸಿಡರ್ ಮಾಡ್ಬೋದು. ಅದಕ್ಕೆ ಒಂದು ಸತ್ವ ಕೊಡುತ್ತೆ ಗಿಡಕ್ಕೆ. ಬೇಗ ಬೆಳೆಯೋಕ್ಕೆ ಕೂಡ ಸಾಧ್ಯ ಮಾಡುತ್ತೆ. ಏನು ಈ DAP, ಡೈ ಅಮೋನಿಯಾ ಫಾಸ್ಫೇಟ್ ಅಂತ. ನಿಮಗೆ ಬೇಕಾದರೆ ಈ ವಿಡಿಯೋ ಲಾಸ್ಟ್ ಕ್ಲಿಪ್ಪಿಂಗಲ್ಲಿ ಕೂಡ ಅದರ ಫೋಟೋನ ನಾನು ಅಟ್ಯಾಚ್ ಮಾಡಿರ್ತೀನಿ. ನೀವು ಬೇಕಾದರೆ ಅದನ್ನು ಹೋಗಿ ನೋಡ್ಬೋದು ವೀಕ್ಷಕರೇ. ಇದು DAP ಹಾಕೋದ್ರಿಂದ ಗಿಡಗಳು ಬೇಗ ಬೆಳೆದು ಎಲೆಗಳೆಲ್ಲ ದೊಡ್ಡದಾಗುತ್ತೆ. ಅದು ಬೇಗ ಇಳುವರಿ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ವೀಕ್ಷಕರೇ, ಈ ಥರ ಪಾತಿ ಒಳಗೆ ಅದನ್ನು ಹಾಕಿ ತಿರ್ಗಾ ಮಣ್ಣಿನ ಜೊತೆ ಮಿಕ್ಸ್ ಮಾಡೋದ್ರಿಂದ ಆ ಗಿಡಗಳಿಗೆ, ರೂಟ್ಸ್ಗೆ ಅದು ಒಂದು ಶಕ್ತಿ ಕೊಡುತ್ತೆ, ಎನರ್ಜಿ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ ಯಾವ ರೀತಿ ಅಂತ ನಾವು ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ಸ್ಟಾಫ್ ಕೂಡ ಹಾಕ್ತಾ ಇದ್ದಾರೆ ಈ ರೀತಿ ವೀಕ್ಷಕರೇ. ಇದನ್ನು ಈ ಪಾತಿ ಒಳಗೆ ಹೀಗೆ DAPನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ಅಗ್ರಿಕಲ್ಚರ್ ವರ್ಕ್ ಎಲ್ಲ ಮಾಡೋದು ನಮ್ಮ ಸ್ಟಾಫೇನೆ. ಅವರಿಂದ ಇನ್ಸ್ಪೈರ್ ಆಗಿ ಕೊಡಿ, ನಾನು ಟ್ರೈ ಮಾಡ್ತೀನಿ ಅಂತ ಒಂದೆರಡು ರೋಗೆ ನಾನು ಹಾಕಿದ್ದೀನಿ ವೀಕ್ಷಕರೇ, ಅಷ್ಟೇ. ಇವತ್ತಿನ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಿದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಇದೇ ರೀತಿ ವಿವಿಧ ರೀತಿಗಳ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಇರುತ್ತೆ. ಅದಕ್ಕೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಯಾಕೆ ಅಂದರೆ ಇದೇ ಡಿಫ್ರೆಂಟ್ ವ್ಲಾಗ್ಸ್, ಡಿಫ್ರೆಂಟ್ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಇರುತ್ತೆ. ಅದ್ರ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂದರೆ ಏನು ಮಾಡಬೇಕು, ಬೆಲ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು. ಓಕೆ ವೀಕ್ಷಕರೇ, ಟಿಲ್ ದೆನ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್. ವ್ಯೂವರ್ಸ್, ನಿಮ್ಮ ರೆಫರೆನ್ಸ್ಗೋಸ್ಕರ DAP ವಿಡಿಯೋನ ಅಟ್ಯಾಚ್ ಮಾಡಿದ್ದೀನಿ. ಟಿಲ್ ದೆನ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್ ವ್ಯೂವರ್ಸ್. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.